welcome back to my channel Munendra Asian Traveler. Zoological Park Alipuri from Kolkata. Kolkata ಇರುವಂತ ಅಲಿಪುರಿ ಪಾರ್ಕ್ ಆದ್ರೆ ಬಂದಿದ್ದೀವಿ. ಜೂಲಾಜಿಕಲ್ ಪಾರ್ಕ್ ನೀವು ಬಂದ್ಬಿಟ್ಟು ಜಾರ್ಖಂಡಲ್ಲಿ ಜೂ ನೋಡಿ. ಜಾರ್ಖಂಡ್ ಜೂ ಗಂಟ ಈ ಜೂ ಬಂದ್ಬಿಟ್ಟು ತುಂಬ ಪ್ರತ್ಯಕ್ಷ. ಈ ಒಂದು ಜೂ ನೋಡ್ಕೊಂಡ್ರೆ ಹಿಂಗೆ ಅಂದ್ಬಿಟ್ಟು ಇಲ್ಲಿ ಎಲಿಫೆಂಟು ಸೊ ಎಲ್ಲ ಸಿಗುತ್ತೆ. ಸೊ ನಿಮಗೆ ಜಾರ್ಖಂಡ್ ಜೂ ಅಲ್ಲಿ ಬಂದ್ಬಿಟ್ಟು ಈ ಥರ ಒಂದು ಜಿರಾಫೆ ಇಲ್ಲ, ಇದರಲ್ಲಿ ಜಿರಾಫೆ, ವೈಟ್ ಟೈಗರು ಎಲ್ಲ ಇದೆ. ಪ್ರತಿಯೊಂದು ಸಹ ಇದು ಬಂದ್ಬಿಟ್ಟು ಕಲ್ಕತ್ತಾ ಸಿಟಿಯಿಂದ ನಿಯರ್ ಜಸ್ಟ್ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ನಾವು ಬಂದ್ಬಿಟ್ಟು ವಿಸಿಟ್ ಮಾಡೋ ಬನ್ನಿ. ಸೊ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನಾವು ಕ್ಯಾಶ್ ತೊಗೊಬೋದು, ಸ್ಕ್ಯಾನರ್ ತೊಗೋಬೋದು. ಸೊ ಜೂಲಾಜಿಕಲ್ ಪಾರ್ಕ್ ಇನ್ ಕಲ್ಕತ್ತಾ, ಲೆಟ್ಸ್ ಮೂವ್ ಆನ್ ಗೋ ಆನ್ ವಿಸಿಟ್. ಸ್ನೇಹಿತರೆ, ಜೂಲಾಜಿಕಲ್ ಪಾರ್ಕ್ ಇದೆ ನೋಡ್ಕೊಂಡ್ರೆ ನೋಡಿ. ಜೂಲಾಜಿಕಲ್ ಗಾರ್ಡನ್ ಸ್ಟಾರ್ಟಿಂಗ್ ನೋಡಿ, ಹಿಂಗೆ ಎಲ್ಲ ಎಲಿಫೆಂಟು ನೋಡಿ. ಎಂಟ್ರಿಯಲ್ಲಿ ಫೆಂಟಾಸ್ಟಿಕ್ ನೋಡಿ. ಎಂಟ್ರಿ ಒಂದು ಅದ್ಭುತ ಹೆಂಗಿದೆ ಅಂತ. ಎಂಟ್ರಿಯಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರಿಯಿಂದ ಸ್ಟಾರ್ಟಿಂಗಲ್ಲಿ ಫೆಂಟಾಸ್ಟಿಕ್ ಆಗಿ ನೋಡಿ ಹೆಂಗಿದೆ ಮುಟ್ಟಿಲ್ಲ. ಸೊ ಅನಿಮಲ್ಸ್, ಜಿಂಕೆ ಸಖತ್ತಾಗಿ ಮಾಡಿದ್ದಾರೆ ಕೊಟ್ಟು ಸರ್. ಓಕೆ, ಇವಾಗ ಹೋಗ್ಬಿಟ್ಟು ನಾವು ಟಿಕೆಟ್ ಎಷ್ಟು ನೋಡೋಣ. ನೋಟಿಸ್ ಇಲ್ಲಿ ಹಾಕಿದ್ದಾರೆ ಬಂದ್ಬಿಟ್ಟಿದ್ರಿ. ಜೂಲಾಜಿಕಲ್ ಗಾರ್ಡನ್ ಈಸ್ ವಿಲ್ ಬಿ ರಿಟರ್ನ್ ಕ್ಲೋಸ್ ನಾಟ್ ವಿಸಿಟರ್ಸ್ ಅಂಡ್ ಸಚಿಲ್ ಬಂದ್ಬಿಟ್ಟು ಎಕ್ಸಿಟ್ ಅಂತಿದ್ದು. ಇಲ್ಲೆಲ್ಲ ಟಿಕೆಟ್ ಕೊಡಲ್ಲ, ಟಿಕೆಟ್ ಇಲ್ಲಿ ಕೊಡ್ತಾರೆ ಅಂತ. ಟಿಕೆಟ್ ಇಲ್ಲಿದೆ ನೋಡಿ, ಬಂದು ಹೋಗೋಣ. ಸೊ ಆನ್ಲೈನ್ ಟಿಕೆಟ್ ಎಂಟ್ರಿ ಆರ್ ಕ್ಯೂ ಆರ್ ಕೋಡ್ ನಾವು ಕ್ಯೂ ಆರ್ ಕೋಡ್ ಮಾಡಿಬಿಟ್ಟು ಬೆಟರ್ ಗುರು. ಯಾಕಂದರೆ ಲೈಕ್ ಕ್ಯೂವಲ್ಲಿ ಹೋಗ್ಬಿಟ್ಟು ಅಲ್ಲಿ ತಗೊಂಡು ಸೊ ನಮಗೆ ಅಲ್ಲಿ ನೋಡಿ ಕ್ಯೂ ಹೆಂಗಿದೆ ಅಂದ್ಬಿಟ್ಟು. ಸೊ ಜಸ್ಟ್ ಕ್ಯೂ ಆರ್ ಕೋಡ್ ಒಂದು ಸ್ಕ್ಯಾನ್ ಮಾಡು, ಟಿಕೆಟ್ ತಗೋ ಹೋಗ್ತಾ ಇರೋಕ್ಕೆ. ಸೊ ಜಸ್ಟ್ ಸಿಂಪಲ್. ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ಕೊಡ್ತಾರಂತೆ, ಕೌಂಟ್ರ್ ನೋಡಿ ಹೆಂಗಿದೆ ಅಂತ. ಸೊ ನಾವು ಕ್ಯೂ ಆರ್ ಚೂಸ್ ಮಾಡೋಣ ಬೆಟರ್. ಓಕೆ ಬನ್ನಿ. ಯಾಕೆ ನಾವು ಕ್ಯೂ ಆರ್ ತೋರಿಸಿದ್ರೆ ಇಲ್ಲಿ ನಮ್ಗೆ ಟಿಕೆಟ್ ಕೊಡ್ತಾರೆ. ಸೊ ನಾವು ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬಿಡೋದು. ಹಾಂ, ಓಕೆ, ಟಿಕೆಟ್ ಮೆಸೇಜ್. ಹಾಂ, ಟೀಕೆ ಓಕೆ. ಹಾಂ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವೀಡಿಯೋ ಅಲ್ಲ ಒಳಗಡೆ ಸ್ನೇಹಿತರೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ನೋಡಿ ನಮ್ಗೆ ಇಲ್ಲಿದೆ ಇಲ್ಲಿ. ಸೊ ನಮಗೆ ಫಸ್ಟ್ ಮ್ಯಾಪ್ ಕೊಟ್ಟಿದ್ದಾರೆ. ಮ್ಯಾಫ್ ಒಂದು ಸತಿ ಒಂದು ಫೋಟೋ ತೊಗೊಂಡ್ಬಿಟ್ಟು, ಯಾಕಂದ್ರೆ ನೀವು ಎಲ್ಲಿದ್ದೀರ ಏನು ನೋಡ್ತಾರೆ ಅಂದ್ಬಿಟ್ಟು ಮ್ಯಾಫು ಡೀಟೇಲ್ಸಾಗಿ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ಮ್ಯಾಪ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಫೈಂಡ್ ಔಟ್ ಆಗುತ್ತೆ ಏನು ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡ್ಕೊಂಡ್ರೆ ನೋಡಿ, ಈ ಕಡೆ ಬಂದ್ಬಿಟ್ಟು ಲೆಫ್ಟ್ ಟು ರೈಟ್. ಸೊ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ ಏನೇನ್ಬಿಟ್ಟು ಎಲ್ಲ ಸ್ಟಾರ್ಟಿಂಗಿಂದ. ಸೊ ಒಂದು ಕಡೆ 1 2 3 4 5 6 ಅಂದ್ಬಿಟ್ಟು ನಂಬರು. ಸೊ ದಿಸ್ ಇಸ್ ಲೆಫ್ಟ್ ಸೈಡ್, ದಿಸ್ ಇಸ್ ರೈಟ್ ಸೈಡ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಈ ಥರ. ಓ ದಿಸ್ ಸೈಡ್, ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್. ಓಕೆ, ಎರಡು ಕೊಟ್ಟಿದ್ದಾರೆ. ನಿಮಗೆ ತೊಗೊಬೋದು. ಮ್ಯಾಪ್ ಒಂದು ಫೋಟೋ ತೊಗೊಂಡ್ಬಿಟ್ರೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ನಮ್ಗೆ ಸಜೆಸ್ಟ್ ಮಾಡಿದ್ರೆ ಆ ಕಡೆ ಬೇಡ ಈ ಕಡೆಯಿಂದ ಹೋಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಓಕೆ, ನಾವು ಇಲ್ಲಿಂದ ಹೋಗೋಣ. ಅಲ್ಲಿ ಬಂದ್ಬಿಟ್ಟು ಕೆಫೆ ಇದೆ. ಒಂದು ಕೆಫೆ ಹೋಗ್ಬಿಟ್ಟು ನೀವು ರಿಲ್ಯಾಕ್ಸ್ ಆಗಿದೆ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಹೋಗ್ಬೋದು. ಪಕ್ಷಿ ನೋಡಿ ಏನು ಬಿಡಿ ನೋಡಿದ್ದಾರೆ ಅಂದ್ಬಿಟ್ಟು ನೋಡಿದ್ರಾ. ಇದು ನೀವು ಒಬ್ಬ ಪ್ಯಾರೆಟ್ ನೋಡಿ ಹಿಂಗೆ ನೋಡಿ. ಇದು ಬಿಟ್ಟು ನಮ್ಮ ಕಡೆ ಪ್ಯಾರೆಟ್ ಇರೋಲ್ಲ, ಅದು ಇಲ್ಲಿರೋ ಒಳಗಡೆ ಇದೆ ನೋಡಿ ಪ್ಯಾರೆಟು. ನೋಡಿದ್ರಾ, ಡಿಫ್ರೆಂಟ್ ಪ್ಯಾರೆಟ್ ಎಲ್ಲ ಅಲ್ಲಿ ನೋಡಿ ಒಳಗಡೆ ಕೂತಿದೆ ನೋಡಿ. ಇಲ್ಲಿದೆ ನೋಡಿ, ನಿಮ್ಗೆ ಇಲ್ಲಿಂದ ಕಾಣಿಸ್ತದೆ ನೋಡಿ. ಇಲ್ಲಿ ಮೇಲೆ ಅಲ್ಲೇ ಇದೆ ನೋಡಿ, ಅದು ಮೇಲೆ ಪ್ಯಾರೆಟಲ್ಲಿ ದೊಡ್ಡ ಪ್ಯಾರೆಟು. ಎಲ್ಲ ಬೇರೆ ಕಂಟ್ರಿ, ನಮ್ಮ ಇಂಡಿಯಾದಲ್ಲಿಲ್ಲ, ಇದೆಲ್ಲ ಬೇರೆ ಕಂಟ್ರಿ ಪಕ್ಷಿಗಳು. ನೀವು ನೋಡ್ಕೊಂಡ್ರೆ ಇಲ್ಲಿ ಹಲವಾರು ಕಂಟ್ರಿ ಇದು. ಮತ್ತೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಇಂಡಿಯಾದು ಇಲ್ಲಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಗೊತ್ತಲ್ಲ ನಿಮ್ಗೆ, ಓತಿಕೇತ ಅಂತಾರಲ್ಲ, ಇಲ್ಲಿ ಬರ್ಡ್ ಇದೆ ನೋಡಿ. ಇಲ್ಲಿ ನೋಡ್ಬಿಟ್ಟು ಎಲ್ಲ ಬೇರೆ ಕಂಟ್ರಿ ಬಾಡಿ ನೋಡಿ ಹೆಂಗಿದೆ ಅಂತ. ತುಂಬ ದೊಡ್ಡ ಕಾಲು, ದೊಡ್ಡ ಬಾಡಿ ಹೆಂಗಿದೆ ನೋಡಿ ಬರ್ಡು. ಸೊ ಫೆಂಟಾಸ್ಟಿಕ್ ಅಲ್ಲ ಈ ಥರ ಬರ್ಡು. ಪ್ರಪಂಚದಲ್ಲಿ ನಾವು ಈ ಥರ ಟ್ರಾವೆಲ್ ಮಾಡ್ತಾಯಿದ್ರೆ ಸೊ ದುನಿಯಾ कैसा है मालूम। सो दुनिया देखो, उनको हर चीज़ का अलग अलग मिलेगा देखो दुनिया में. ಪ್ರಪಂಚದಲ್ಲಿ ಸೊ ಈ ಥರ ನೋಡ್ತಾ ಇದ್ದರೆ ನಿಮಗೆ ಹಲವಾರು ಥರ ಪ್ರಾಣಿಗಳು, ಪಕ್ಷಿಗಳು. ಸೊ ಡಿಫ್ರೆಂಟ್ ಪಕ್ಷಿಗಳನ್ನು ನೀವು ನೋಡ್ಬೋದು ಈ ಥರ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇದೇ ಒಂದು ಜೀವನ ಶೈಲಿ. ಇದು ಅಂತ ಫ್ರಾನ್ಸ್ ಎಲಿಫೆಂಟ್ 3000 to 6000 kg ಎಲಿಫೆಂಟ್. ಯು ಕ್ಯಾನ್ ಸಿ ದಿಸ್ ಒನ್. ವಾ, 2 ಎಲಿಫೆಂಟ್ಸ್ ಇಸ್ ದೇರ್. ಇಲ್ಲಿ ಆ್ಯಕ್ಚುಲಿ ನೀವು ನೋಡ್ಕೊಂಡು 2 ಎಲಿಫೆಂಟ್ ಇದೆ ನೋಡಿ ಇಲ್ಲಿ. ಸೊ ತುಂಬ ದೊಡ್ಡ ಎಲಿಫೆಂಟ್. ಇದು ಬಂದ್ಬಿಟ್ಟು ಒಂದು 3000 kg, ಒಂದು 6000 kg ಅಂತ ಎಲಿಫೆಂಟ್ ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಪಾಪ ಅದು ನೆರಳಿಗೆ ಬಿಸಿಲಲ್ಲಿ ತುಂಬ ಇದಾಗಿದೆ. ಫೆಂಟಾಸ್ಟಿಕ್ ಯಾರ್. ಬಟ್ ಅಲ್ಲಿಂದ ಅದರಿಂದ ನಾವು ಕ್ಲೋಸಲ್ಲಿ ನೋಡೋಕ್ಕಾಗಲ್ಲ. ಸೊ ನಮ್ಗೆ ಇಲ್ಲಿಂದ ತೋರಿಸಿ ನೋಡ್ಬೇಕಾದ್ರೆ ಎಲಿಫೆಂಟ್ ಎಲಿಫೆಂಟು ನೋಡಿ ಎಷ್ಟು ಚೆನ್ನಾಗಿದೆ ಎಲಿಫೆಂಟ್ ನೋಡಿ. ಪಾಪ ಅದ್ರ ಪಾಡಿಗೆ ನೋಡಿ. ನಿಮ್ಗೆ ಹಚ್ಚಲಿದ್ದು ಹೆಂಗಿದೆ ಅಂತ ನೋಡಿ ಇಲ್ಲಿ. ಕ್ಯಾಕ್ಯೂ ಈ ಥರ ನೋಡಿ ಹೆಂಗಿದೆ ನೋಡಿ. ಎರಡು ನೋಡಿ ಕ್ಯೂ ಇಲ್ಲಿ ನೋಡಿ. ಇಲ್ಲಿ ನೋಡಿ ಏನೋ ಕೊಡ್ತಾರೆ ತಿನ್ನೋಕ್ಕೆ ನೋಡಿ. ಇಲ್ಲಿ ನೋಡಿ ಹೆಂಗೆ ಬರ್ತದೆ ಗೊತ್ತಿ ಎರಡು ನೋಡಿ. ಇಲ್ಲಿ ಏನೋ ತಿನ್ನೋಕೆ ಕೊಡ್ತಾರೆ ಪಾಪ. ಇಷ್ಟು ಡಿಫ್ರೆಂಟ್ ಆಗಿದೆ ಇವರು. ದುನಿಯಾ ಬಹುತ್ ಖುಷಿ रहते भाई. ये खाओ मत खाओ मेरा फ़ोन है इसमें कुछ नहीं खाने के लिए. आपको देखो, आपको मैं खाना नहीं देना. तो इसको खाना नहीं देना. ಸೊ ಇದರ ಆರ್ಡರ್ है, कुछ मैं देना. वो लोग खाना देगा. ನಾವು ಯಾವುದೇ ಸಹ ಫುಡ್ ಆಗಲಿ ಇದಕ್ಕೆ ನಾವು ಕೊಡಬಾರ್ದು ನೋಡಿ ಇಲ್ಲಿಂದ. ಹಾಯ್ ಕೀಕು, ಹಾಯ್ ಹಲೋ, ಹೌ ಆರ್ ಯು? ಹಲೋ ಹೌ ಆರ್ ಯು? ಹಾಯ್, ವಾಟ್ ಈಸ್ ಯುವರ್ ನೇಮ್? ಹಲೋ, ಹಾಯ್ ಹಲೋ. ಓ ಸಿ, ಹಾಯ್. ಸೊ ನಾವು ಸೌಂಡ್ ಮಾಡ್ದೆ. ಹಾಯ್ ಓಕೆ ಬಾಯ್.
बाय बाय। हमको टाइम हो गया, हम इधर ही नहीं रुक सकते ना। ओके आप देखो, अब क्या लो। हाँ ओके बाय 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 बाय। मिलेगा मिलेगा, बाद में मिलेगा, बाद में आएगा, बाद में आएगा। ओके बाय बाय। ये गुरु कितना प्यार देता गुरु, और देखा ना। सो आप लोग देखा ना, एक बर्ड आप कितना सೌಂಡ್ करता तो वो भी ऐसा ಸೌಂಡ್ करे ಸೇಮ್ ನಾವು ಏನು ಸೌಂಡ್ ಮಾಡ್ತೀವಿ ಗುರು ಅದೇ ಥರ ಸೌಂಡ್ ಮಾಡ್ತೀವಿ ನೋಡು। ಇನ್ನೊಂದು ಸತಿ ಮೀಟ್ ಆಗ್ತೀವಿ ಬಂದೆ ಬಂದ್ಬಿಟ್ಟು ಹಾಯ್ ಹಲೋ ದೋಸ್ತ್ हाय 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 हाय। हाँ हाँ आ गया देखो आ गया। हाय 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 हाय। आप भी आ जाओ, आप भी आ जाओ, आप भी आ जाओ। हाय 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 हाय। हेलो हाउ आर यू? क्या बहुत सुंदर है भाई तुम, बहुत अच्छा है, फैंटास्टिक। हाँ 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 सुपर सुपर। ओके मिलेगा बाद में। बाय 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 बाय। सी तो बहुत प्यार देता भाई वाला बर्ड। देखे कितना अच्छा है, कितना सुंदर है। इधर डिफरेंट डिफरेंट बहुत बर्ड है, देखो कितना कितना है, देखो वो वाला अलग अलग है। सो तुम क्या बात करते हो, अभी ऐसा बात करेगा। हेलो बोले तो हेलो बोलेगा, बाय बोले तो बाय बोलेगा। सो यार सो ಬ್ಯೂಟಿಫುಲ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಪಿಕಾಕ್। ಸಿ ಯು ಕ್ಯಾನ್ ಸಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ಪಿಕಾಕು, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಗುರು ಪಿಕಾಕ್ ಮಾತ್ರ ನೋಡಿ ಹೆಂಗಿದೆ ಅಂತ, ತುಂಬ ಅದ್ಭುತವಾಗಿದೆ ಹೆಂಗಿದೆ, ಫ್ಯಾಂಟಾಸ್ಟಿಕ್ ಯಾರ್ ಫ್ಯಾಂಟಾಸ್ಟಿಕ್ ಸೂಪರ್ ಸೂಪರ್। ಸೊ ಲಯನ್ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಸೊ ರಾಜ ಕಿಂಗ್, ದಿ ಕಿಂಗ್ ಆಫ್ ದಿ ಜಂಗಲ್ ಕಿಂಗ್ ಇವನು ನೋಡಲ್ಲ, ಫಾರೆಸ್ಟ್ ಕಿಂಗ್, ಜೂಲಾಜಿಕಲ್ ಪಾರ್ಕ್ ಕಿಂಗ್। ಸೊ ಈ ಸ್ಲೀಪಿಂಗ್ ಓಕೆ, ನಿದ್ದೆ ಮಾಡ್ತಾ ಇದ್ದೀನಿ ಪಾಪ ಇವನು, ಡಿಸ್ಟರ್ಬ್ ಮಾಡೋದು ಬೇಡ, ಹೋಗೋಣ ಬನ್ನಿ ಸ್ನೇಹಿತರೆ। ಇಲ್ಲಿ ನೋಡಿದ್ರಲ್ಲೇ ಈ ಥರ ಒಂದು ಡಿಫ್ರೆಂಟ್ ಪಕ್ಷಿ ನೋಡಿ, ನನಗೆ ಹೇಳಿದ್ರೆ ಪ್ರಪಂಚ ಎಷ್ಟೊಂದು ಅದ್ಭುತ ಅಂದ್ಬಿಟ್ಟು ನೋಡಿ, ಈ ಥರ ಎಷ್ಟೊಂದು ಡಿಫ್ರೆಂಟ್ ಪಕ್ಷಿ ಇಲ್ಲಿ ನೋಡಿ, ಇಲ್ಲೊಂದು ಪಕ್ಷಿ ಇದೆ ನೋಡಿ, ಒಂದು ಪಕ್ಷಿಗೆ ಹೋಲಿಕೆನೇ ಇಲ್ಲ ಗುರು, ಎಷ್ಟೊಂದು ಚೆನ್ನಾಗಿ ಇದು ಮಾಡಿದೆ ಗೊತ್ತಾಗ್ತದೆ। ಇವೆಲ್ಲ ಒಂದು ಸೃಷ್ಟಿ ರಹಸ್ಯ ನೋಡಿ, ಇದು ಬಂದ್ಬಿಟ್ಟು ನೀವು ಆಕ್ಚುಲಿ ನೋಡಿರ್ತೀರಿ, ನಮ್ಮ ಕಡೆ ಇರ್ತಿದ್ದು ನೋಡಿ, ಪ್ಯಾರೆಟ್ ನೋಡಿದ್ರ। ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಪ್ಯಾರೆಟ್, ನಮ್ಮ ಕಡೆ ಇರ್ತಾರೆ ಪ್ಯಾರೆಟ್, ಅದೇ ಥರ ಪ್ಯಾರೆಟ್ ಇದು ಪಾಪ ಲಾಕ್ ಮಾಡಿಬಿಟ್ಟಿದ್ರು ಅದಕ್ಕೆ, ಬಟ್ ಫುಡ್ಡೆಲ್ಲ ಕೊಡ್ತಾರೆ ಅವರು, ಆದರೂ ಅದು ಒಂಥರ ಜೈಲ್ ಥರ ಫೀಲ್ ಆಗ್ತಾ ಇರ್ತದೆ, ಅಷ್ಟೊಂದು ಫ್ರೀಡಮ್ ಸಿಗಲ್ಲ। ಈಗ ಅಮೇರಿಕನ್ ಬ್ಲಾಂಡ್ ಈಗಲ್ ನೋಡಿದ್ರೆ ಬಂದ್ಬಿಟ್ಟು ನಮ್ಮ ಇಂಡಿಯಾ ಕಂಟ್ರಿ ಅಲ್ಲ, ಅಮೇರಿಕಾ ಕಂಟ್ರಿ ನೋಡಿ ಹೆಂಗಿದೆ ಮತ್ತು ಎಷ್ಟೊಂದು ಇಲ್ಲಿ ನೋಡಿ ನಿಮ್ಗೆ ಯೋಚಿಸಂಗೆ ಇರಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಸಾರಿ ನೋಡ್ರ, ಅಮೇರಿಕನ್ ಈಗಲ್ ಕ್ಯಾನ್ ಸಿ ಫಾರ್ ಹಿಯರ್। ನೋಡ್ತಾ ಇದ್ದೆ ಪಾಪ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಸೈಲೆಂಟಾಗಿ ನೋಡ್ತಾ ಇದ್ದೀನಿ ನೋಡಿ, ಹಾಯ್ ತುಂಬ ಸೈಲೆಂಟ್ ಆಗಿರುತ್ತೆ। ಇದು ಕಾಲು ನೋಡಿ ಕೂಡ ಹೆಂಗಿದೆ ಅಂದ್ಬಿಟ್ಟು, ಮನುಷ್ಯ ಸೇಮ್ ಲೈಕ್ ಮನುಷ್ಯ ಹೆಂಗಿದ್ರೆ ಅಷ್ಟೊಂದು ದೊಡ್ಡದಾಗಿದೆ, ಬಿಸಿಲಿಗೆ ತುಂಬ ಇದಾಗಿದೆ ಪಾಪ ಒಂಥರ ತುಂಬ ನೋಡಿ, ಇಲ್ಲಿಂದ ಕಾಣಿಸ್ತದೆ ನೋಡಿ ಫ್ಯಾಂಟಾಸ್ಟಿಕ್। ಹಾಯ್ ಕನ್ಸಿ ಯಾ ನೋಡಿ ಹೆಂಗಿದೆ ಅಂದ್ಬಿಟ್ಟು ಪಕ್ಷಿ, ಕಾಲು ನೋಡಿ ಇವ್ರು ಹೆಂಗಿದೆ ಅಂತ ಅಷ್ಟೊಂದು ಓಯ್ ನೋಡೋದು ನೋಡಿ ಎಕ್ಸ್ಪ್ಲೇನ್ ನೋಡಿ ಹೆಂಗಿದೆ ಪ್ಯಾರೆಟ್ ಅಂತ। ಹಲೋ ಪ್ಯಾರೆಟ್ ಕೂಗ್ತಾ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು, ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ನೋಡಿದ್ರೆ ಪ್ಯಾರೆಟು, ಬ್ಯೂಟಿಫುಲ್ ಪ್ಯಾರೆಟ್ ರೆಡ್ ಕಲರ್। ಇದು ಪ್ಯಾರೆಟಲ್ಲಿ ಎಷ್ಟು ಡಿಫ್ರೆಂಟ್ ಪ್ಯಾರೆಟ್ ಇದೆ ನೋಡಿ, ಹಾಯ್ ನೋಡಿ ಹೇಗಿದೆ ಅಂತ, ಡಿಫ್ರೆಂಟ್ ನೋಡಿ ಅಲ್ಲಿ ನೋಡಿ ಹೆಂಗೆ ಹೋಗುತ್ತೆ ನೋಡಿ ಪ್ಯಾರೆಟ್ ನೋಡಿದ್ರೆ ಎರಡು ತುಂಬ ಫ್ಯಾಂಟಾಸ್ಟಿಕ್ ಗುರು। ಡಕ್ ಸಹ ಆಗಿದ್ದಾರೆ ಇಲ್ಲಿ। ನೆಕ್ಸ್ಟ್ ಇದು ಡಿಫ್ರೆಂಟ್, ಇದು ಬಂದ್ಬಿಟ್ಟು ಕೋಲ್, ಇದು ಉಳ್ಕೊಂಡಿದೆ ನೋಡಿ, ನೀರೇನೇ ಗೊತ್ತಲ್ಲ, ವಾಟರ್ ಎಲಿಫೆಂಟ್। ಸೊ ಮಲ್ಕೊಂಡಿದೆ ನೀರಲ್ಲಿ, ಅವನು ಎದ್ದೇಲಲ್ಲ ಇವಾಗ, ನೀರಿಗಿಲ್ದೆ ಎಮ್ಮೆ ಇದು ಒಂದು ಎರಡು ಒಂದೇ ನೋಡಿ, ಸೇಮ್ ಲೈಕ್ ಸ್ನೇಹಿತರೆ ಬರ್ಡ್ ನೋಡಿ ಎಷ್ಟು ಡಿಫ್ರೆಂಟ್ ನೋಡಿ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಬರ್ಡ್ ಮಾಂಸ ತಿನ್ನತ್ತೆ ನೋಡಿದ್ದು, ಸೊ ವೆಜ್ ತಿನ್ನಲ್ಲ ನಾನ್ ವೆಜ್ ಬರ್ಡ್ ನೋಡಿ ಹೆಂಗಿದೆ ಅಂದ್ಬಿಟ್ಟು। ಈಗ ಸ್ನೇಹಿತರೆ ಇಲ್ಲಿ ಲೇಕ್ ನೋಡಿದ್ರಲ್ಲ ಹೆಂಗಿದೆ ಅಂತ, ಸೊ ದೊಡ್ಡ ಲೇಕ್ ತುಂಬ ಫ್ಯಾಂಟಾಸ್ಟಿಕ್, ನಂಗೆ ಈ ಥರ ಲೇಕ್ಸ್ ಅಂದರು ಫಾರೆಸ್ಟ್ ಅಂದರು ನನಗೆ ಫೇವ್ರೆಟು, ಆ ಲೇಕ್ ಫಾರ್ ಫಾರೆಸ್ಟ್ ಒಂದು ಲೇಕ್ಸ್ ವಾಟರ್ ನಂಗೆ ತುಂಬ ಇಷ್ಟ ಇದ್ದಾರೆ ನೋಡಿ, ಫ್ಯಾಂಟಾಸ್ಟಿಕ್ ವ್ಯೂ। ಸೊ ಐನೇ ನೋಡಿ ಇಲ್ಲಿ ಬಂದು ಐನೇ ಮುಳ್ಕೊಂಡಿದ್ದಿಲ್ಲ, ಐನೇ ಹೆಂಗಿದೆ ನೋಡಿ, ಅಲ್ಲಿ ಓಡ್ತದೆ ಇದು ಬಂದ್ಬಿಟ್ಟು ಐನಾ ಸ್ಟ್ರೀಟ್ದು, वो रेस्ट कर रहा है, उसको भी तो रेस्ट है ना, पूरा घूमता है तो उसको रेस्ट कैसे जाएगा ನೋಡಿ। ಆ್ಯಕ್ಚುಲಿ ಬಂದ್ಬಿಟ್ಟು ಸಿಂಹ ಹೇಗಿದೆ ನೋಡಿ, ಅಯ್ಯನ್ ಪಾಪ ರೆಸ್ಟ್ ಮಾಡ್ತಾ ಮಲ್ಕೊತಾ ಇದೆ ಅದು। ವಾವ್ ವೈಟ್ ಟೈಗರ್ ಬಹುತ್ ರೆಸ್ಟ್ कर रहा है, देखो सो रहा है वो, ಪಾಪ ನಿದ್ದೆ ಮಾಡ್ತಾಯಿದೆ ಪಾಪ ಅದು। ಲೈಫಲ್ಲಿ ಫಸ್ಟ್ ಟೈಮ್ ಗುರು ಈ ಥರ ಕ್ಯಾಟ್ ನೋಡ್ತಾ ಇರೋದು ಬಂದ್ಬಿಟ್ಟು, ಕ್ಯಾಟ್ ಇದು ನೋಡಿ, ಇದನ್ನು ಕ್ಯಾಟ್ ಅಂದರೆ ಯಾರು ನಂಬ್ತಾರೆ ನೀವೇ ನೋಡಿದ್ರು, ಇದು ಬಂದ್ಬಿಟ್ಟು ಕ್ಯಾಟ್ ಅಂತಿದ್ದು ನೋಡಿ, ಸೇಮ್ ಲೈಕ್ ಟೈಗರ್ ಹೆಂಗಿದೆ ಹಂಗಿದೆ ನೋಡಿ, ಹೆಂಗಿದೆ ನೋಡಿ ಇದು ಟೈಗರ್ ಥರ ಏನು ಗುರು, ಕ್ಯಾಟ್ ಬೆಕ್ಕಂದ್ರೆ ಏನು ನಮ್ಮ ಥರ ಇದು ಕೋಲಿ ಗೀಲಿ ಎಲ್ಲ, ಸೊ ಮನುಷ್ಯನೇ ಸಾಯಿಸ್ಬಿಡ್ತಾರೆ ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು, ಇದು ನೋಡಿದ್ರೆ ವಾವ್ ಬೆಕ್ಕು ನೋಡಿ ಇಲ್ಲಿ ಕ್ಯಾಟು
ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಈ ಥರ ಡಿಫ್ರೆಂಟ್ ಕ್ಯಾಟ್ಗಳು ಫಸ್ಟ್ ಟೈಮ್ ಈ ಥರ ಕ್ಯಾಟ್ ನೋಡ್ತಾ ಇರೋದು ನಾನು. ನೋಡಿದ್ರಾ? ಸೊ ಇದಕ್ಕೆ ಪಾಪ ಬೋರ್ ಆಗಿದೆ, ಇದಕ್ಕೆ ಬೋರ್ ಹೊಡ್ತಿದೆ, ಅದಕ್ಕೆ ಟೈಮ್ ಪಾಸ್ ಮಾಡ್ತಿದೆ ನೋಡಿ. ಇಲ್ಲಿಂದ ಅಲ್ಲಿಗೆ ಭಯಂಕರ ಗೋರು ನೋಡಿ. ಮುಖ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ರಿಯಲ್ ಆಗಿ ನೋಡ್ಬೇಕು ನೀವು ಇಲ್ಲಿಂದ. ಸೊ ಯಾವ ಥರ ಐತೆ ನೋಡಿ, ಡಿಫ್ರೆಂಟ್ ಅನಿಮಲ್, ಬೆಂಗಾಲ್ ಟೈಗರ್. ಓಕೆ. ಸೊ ಪ್ರಪಂಚವನ್ನೇ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಮನುಷ್ಯ ಹೆಂಗಿದ್ದಾರೆ ನೋಡಿದ್ರೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಪ್ರಪಂಚವನ್ನು ಹೆಗಲ ಮೇಲೆ ಎತ್ಕೊಂಡು, ಅಂದರೆ ಇಷ್ಟೊಂದು ಭಾರ ಹೆಂಗಿದೆ ಅಂತ. ಸೊ ಇಲ್ಲಿ ಒಂದು ಅರ್ಥಪೂರ್ಣ ಹೆಂಗೆ ಗೊತ್ತಾ, ಪ್ರಪಂಚವನ್ನೇ ಎತ್ಕೊಂಡು ಹೋಗ್ತಾ ಇದ್ದಂಗಿದೆ ನೋಡಿ ಇಲ್ಲಿ ಮನುಷ್ಯ. ಅಷ್ಟೊಂದು ಭಾರ ಮೋಸ್ಟ್ಲಿ ಬಂದ್ಬಿಟ್ಟು ಏಸು ಅನ್ಕೊಂಡು, ಏಸು ಗೊತ್ತಿಲ್ಲ. ಓಕೆ. ಬಿಗ್ ಪಿಕಾಕ್ ಆ್ಯಂಡ್ ಸ್ಮಾಲ್ ಪಿಕಾಕ್ಸ್. ಸಿ, ದೊಡ್ಡ ನವಿಲು ಚಿಕ್ಕ ನವಿಲು ಎಷ್ಟು ಚೆನ್ನಾಗಿದ್ದಾರಲ್ಲ, ಚಿಕ್ಕವೆಲ್ಲ ಮರಿಗಳು. ಸರೋವರ ನೋಡಿ, ನಾನು ತೋರಿಸಲ್ಲ ಅವಾಗೆ ಫೆಂಟಾಸ್ಟಿಕ್ ಆಗಿ ಸರೋವರ ಅಲ್ಲ ನೋಡಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು, ಸೊ ಈ ಥರ ಸಮುದ್ರ ಅಂದರೆ ಈ ಥರ. ಸೊ ಲೈಕ್ ದಿಸ್ ಈಸ್ ಸ್ಮಾಲ್ ಅವರಾ ಬ್ರಿಡ್ಜ್. ಸೊ ಯು ಕ್ಯಾನ್ ಸಿ, ಇದು ಬಂದ್ಬಿಟ್ಟು ಹುಬ್ಳಿ ಅವರ ಥರ. ಸೊ ಅವರಾ ಬ್ರಿಡ್ಜ್ ಏನಿದೆ ಗೊತ್ತಾ ನೀವು ಬಂದ್ಬಿಟ್ಟು, ಇದಕ್ಕೆ ನೋ ಪಿಲ್ಲರ್ಸ್. ಸೊ ಅದು ಬಂದ್ಬಿಟ್ಟು ಬಿಗ್ ರಿಯಲ್ ಅವರಾ ಬ್ರಿಡ್ಜ್, ಇದು ಬಂದ್ಬಿಟ್ಟು ಸ್ಮಾಲ್ ಅವರಾ ಬ್ರಿಡ್ಜನ್ನ ಪ್ರತ್ಯೇಕ ಸ್ಥಳ ಕಟ್ಟಿದ್ದಾರೆ ನೋಡಿ. ಸೊ ಈ ಪಿಲ್ಲರ್ ಏನಿಲ್ಲ. ಸೊ ಇದು ಆ ಕಡೆ ರಿವರಿಂದ ಈ ಕಡೆ ರಿವರ್ಗೆ ಕ್ರಾಸ್ ಮಾಡೋಕ್ಕೆ ವಿತೌಟ್ ಪಿಲ್ಲರಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಸೊ ನೋಡಿ, ವಿತೌಟ್ ವಿತ್ ಪಿಲ್ಲರ್ ಐ ಡೋಂಟ್ ನೋ. ನಾವು ಯು ಕ್ಯಾನ್ ಸಿ ಬ್ರೋ ವಿತೌಟ್ ಪಿಲ್ಲರ್. ಸೊ ವಿತೌಟ್ ಪಿಲ್ಲರ್ ಅಂತ ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ವಿತೌಟ್ ಪಿಲ್ಲರ್ ಸ್ಮಾಲ್ ಅವರ ಬ್ರಿಡ್ಜ್. ಈಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಜಂಪ್ ಒರೇ ಟೈಮ್. ಓಕೆ. ಇಲ್ಲಿ ಬಂದ್ಬಿಟ್ಟು ಜಿರಾಫೆ ನೋಡೋಣ. ವಾವ್, ಜಿರಾಫೆ, ಬಿಗ್ ಜಿರಾಫೆ ಆ್ಯಂಡ್ ಸ್ಮಾಲ್ ಜಿರಾಫೆ. ಯು ಕ್ಯಾನ್ ಸಿ ಒನ್ಸ್. ಓ ಜಿರಾಫೆ ಇದು ಎಷ್ಟು ಫೆಂಟಾಸ್ಟಿಕ್ ಇದು. ವೈಟ್ ಜಿರಾಫೆ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಾನು ರೆಡ್ ಜಿರಾಫೆ ನೋಡಿದ್ದೆ. ಇಲ್ಲಿ ಬೇಕಾದ್ರೆ ನೀವು ವೈಟ್ ಜಿರಾಫೆ ನೋಡ್ಬೋದು ನೋಡಿ ಹೆಂಗಿದೆ ಅಂತ. ಜಿರಾಫೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಫ್ರೆಂಡ್ಸ್. ಜಿರಾಫೆ, ವಾವ್, ಸ್ಮಾಲ್ ಜಿರಾಫೆ ದಿಸ್ ಒನ್. ಇದು ನೋಡಿ ಜಿರಾಫೆ ಮರಿ, ಇದು ಚಿಕ್ಕ ಜಿರಾಫೆ. ಬಿಸಿಲಲ್ಲಿ ಅದಕ್ಕೆ ಇವಾಗ ಒಳಗಡೆ ಹೋಗ್ಬಿಟ್ಟಿದೆ ನೋಡ್ಬೇಕಾ. ಬಿಸಿಲಿಗೆ ಅದಕ್ಕೆ ಮನೆ ಥರ ಕಟ್ಟಿದ್ದಾರೆ ನೋಡಿ ಇಲ್ಲಿ. ಯಾಕಂದರೆ ಇಷ್ಟೊಂದು ಬಿಸಿಲಿಗೆ ಪಾಪ ಹೆಂಗಿರುತ್ತೆ ಗೊತ್ತಾವು. ಅದಕ್ಕೆ ನೋಡಿ ಬರ್ತಾಯಿದೆ ನೋಡಿ ಇವಾಗ. ಜಿರಾಫೆ ಇಸ್ ಕಮಿಂಗ್ ನೋಡಿ, ಓಡ್ತಾಯಿದೆ ನೋಡಿ ಇವಾಗ. ಎಷ್ಟೊಂದು ಹೈಟ್ ಇದೆ ಗುರು ನೋಡಿ. ಚಿಕ್ಕ ಜಿರಾಫೆ, ದೊಡ್ಡ ಜಿರಾಫೆ, ಫೆಂಟಾಸ್ಟಿಕ್ ಆಗಿದೆ ಗುರು ಜಿರಾಫೆ ಮಾತ್ರ. ಇದು ಅದ್ಭುತವಾಗಿದೆ. ಇದೊಂದು ಪ್ರಾಣಿ ಗೊತ್ತಾ ನೋಡಿ ಹೇಗಿದೆ ಅಂತ. ಫೆಂಟಾಸ್ಟಿಕ್. ಇದು ಬಂದ್ಬಿಟ್ಟು ನ್ಯಾಚುರಲ್ ಹೌಸ್, ಸ್ನೇಕ್ ಹೌಸ್ ಇದು. ಸೊ ಇದು ಬಂದ್ಬಿಟ್ಟು ಗೊತ್ತಿಲ್ಲ ಉಲ್ಫ್ ಹೆಂಗಿದೆ ಅಂತ. ಭಯಂಕರವಾಗಿ ಕಟ್ಟಿದ್ದಾರೆ ಉಲ್ಫ್ನ. ಏನು ಈ ರೀತಿ ಕಟ್ಟಿದ್ದಾರೆ ಉಲ್ಫ್ನ ಬಂದ್ಬಿಟ್ಟು. ಸೊ ಎಂಟ್ರಿನಾ, ದಿಸ್ ಒನ್ ಎಂಟ್ರಿ ಆರ್ ಎಕ್ಸಿಟ್ ರೈಡು? ಓಕೆ, ಎಂಟ್ರಿ ಇದೆ ಗುರು. ಎಂಟ್ರಿ ಎತ್ಲಿ ಬಂದ್ಬಿಟ್ಟು ಎಂಟ್ರಿ ಈ ಕಡೆನೇ ಇದೆ ಎಂಟ್ರಿ. ನಾನು ಎಕ್ಸಿಟ್ ಎಲ್ಲ ಹೋದೆ. ಓಕೆ, ಬನ್ನಿ ಹೋಗೋಣ ಅಲ್ಲಿ ಕಡೆ. ಗುಬ್ಲಿ ಹೌಸ್, ಸ್ನೇಕ್ ಹೌಸ್, ಬೂಲು ಸ್ನೇಕ್. ಓಕೆ, ವಿ ಕ್ಯಾನ್ ಗೋ. ಎಂಟ್ರಿ ಸ್ನೇಕ್ ಹೌಸ್. ಫುಲ್ ಹಿಟ್, ಕಲ್ಕತ್ತಾ ಫುಲ್ ಗರಂ ಬಾ. ವಾವ್, ಎಂಟರ್ಡ್ ಇನ್ ಸ್ನೇಕ್ ಹೌಸ್. ಸ್ನೇಹಿತರೆ, ಸ್ನೇಕ್ ಹೌಸಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಸ್ನೇಕು ಪಾಪ ಎಲ್ಲ ನಿದ್ದೆ ಮಾಡ್ತಾಯಿದೆ ನೋಡಿ. ಎಲ್ಲ ಮುಳ್ಳುಹಂದಿ ಗೊತ್ತಲ್ಲ ನಮ್ಗೆ ಹೇಳ್ನಾಳೆ ಇದು. ಸೊ ಇದೆಲ್ಲ ಮುಳ್ಳುಹಂದಿ ನಿದ್ದೆ ಮಾಡ್ತಾಯಿದೆ. ಸೊ ಸ್ನೇಕ್ ಹೌಸ್ ಇದೆ. ಆ್ಯಕ್ಚುಲಿ ಸ್ನೇಕ್ ಹೌಸ್ ಬಿಗ್ ಸ್ನೇಕ್ ಅನ್ಕೊಂಡಾಗ ಗೊತ್ತಲ್ಲ ನಿಮಗೆ. ಸೊ ಬನ್ನಿ ತೋರಿಸಿ ನಿಮ್ಗೆ ಇವಾಗ ಏನು ಹೇಳ್ಬಿಟ್ಟು. ತುಂಬ ದೊಡ್ಡ ಸ್ನೇಕು ಇಲ್ಲಿರೋ ಅಂತ ಬಂದ್ಬಿಟ್ಟು ಎಷ್ಟೊಂದು ದೊಡ್ಡದಾಗಿದೆ ಗೊತ್ತ ಸ್ನೇಕು. ಒಂದೊಂದು ವೀರ ಪರಾಕ್ರಮ ಆ ಥರ ಸ್ನೇಕ್ ಇದೆ. ಸೊ ಬನ್ನಿ ತೋರಿಸ್ತೀನಿ ಒಳಗಡೆ ಎಂಟ್ರಿ ಆಗೋಣ. ಎಂಟರ್ಡ್ ಇನ್ ನಾಗಲೋಕಂ. ಸೊ ಇದೇ ಬಂದ್ಬಿಟ್ಟು ನಾಗಲೋಕಂ. ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು ನಾಗಲೋಕಂಗಳಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಏನಾದ್ರು ಗೊತ್ತಿಲ್ಲ, ಹೊರಗಡೆ ಹೋಗೋಣ. ವಾವ್, ನಾಗಲೋಕಮು ನಂದು ಪ್ರಭು ಮಂಡಲ ಹಾವ. ಇಲ್ಲಿ ಫೆಂಟಾಸ್ಟಿಕ್ ಅನಿಮಲ್. ಯು ಕ್ಯಾನ್ ಸಿ ಲಿಜಾರ್ಡ್, ಎಲ್ಲೋ ಲಿಜಾರ್ಡ್. ಓಕೆ, ಮೊನಟೈಸ್ ಎಲ್ಲೋ ಲಿಜಾರ್ಡ್. ರಜಲ್ ವೈಪರು. ಸ್ನೇಕ್ಸಲ್ಲಿ ಸಹ ತುಂಬ ಡೇಂಜರ್ ಆಗಿರೋಂಥ ಸ್ನೇಕ್ ನೋಡಿ. ಏನು ಗೊತ್ತಿಲ್ಲದವ್ರ ಹತ್ರ ಸುಮ್ಮನೆ ಮಲ್ಕೊಂಡಿರ್ತಾನೆ. ಸೊ ಇವನು ಬಟ್ ಯಾರಾದರೂ ಸೌಂಡ್ ಮಾಡಿದ ತಕ್ಷಣ ಏನು ಮಾಡಲ್ಲ ಇವನು. ಒಂದೇ ಸತಿ ಇದನ್ನು ಹೊಡಿಯೋಕ್ಕೆ ಹೋಗಿ ಏನೋ ಪ್ರಾಬ್ಲಮ್ ಮಾಡೋಕ್ಕೆ ಹೋದರೆ ಸಂಗೆ ಮೇಲೆ ಎಗಿರ್ಬಿಡ್ತಾನೆ. ತುಂಬ ಡೇಂಜರ್ ಸ್ನೇಕ್ ನೋಡಿ ಇದೆ ರಜಲ್ ವೈಪರ್ ಇವನು. ಸೊ ಇವನ ಹತ್ರ ವಿಷಯ ಬಂದ್ಬಿಟ್ಟು ಇವನೇನಾದರೂ ಒಂದು ಸತಿ ಅಟ್ಯಾಕ್ ಮಾಡಿದ್ನ ಮನುಷ್ಯ ವಿತಿನ್ ಸೆಕೆಂಡಲ್ಲಿ ಡೆತ್ ಔಟು. ಸೊ ಅವ್ನಿಗೆ ಏನಾದ್ರು ವಿತಿನ್ ಸೆಕೆಂಡ್ಸಲ್ಲಿ ಅವ್ನಿಗೆ ಆ್ಯಂಟಿವೈನಮ್ ಕೊಟ್ಟರೆ ಮಾತ್ರ ಬದುಕೋಕ್ಕೆ ಸಾಧ್ಯ. ಇಲ್ಲಾಂದರೆ ಮನುಷ್ಯ ಅಂತ ಅವನು ಪಕ್ಕ 100% ಅವ್ನು ಬದುಕೋ ಚಾನ್ಸಸ್ಸೇ ಇಲ್ಲ. ರಜಲ್ ವೈಪರ್ ಎಷ್ಟೊಂದು ಡೇಂಜರ್ ಗೊತ್ತಾ. ಸೊ ಐವ್ ಅನಿಮೇಷನ್ ಇಲ್ಲಿ ನೋಡಿ ರಜಲ್ ವೈಪರ್. ಸೊ ತುಂಬ ಡೇಂಜರ್ ಸ್ನೇಕ್ ಅಂದರೆ ಡೇಂಜರ್ ಸ್ನೇಕ್ ಇದು. ನಾನು ಹೇಳಿದ್ನಲ್ಲ ಹಂಗೆ ಇಲ್ಲ ನೋಡಿ, ಇಲ್ಲಿ ನೋಡಿ. ಸೊ ತುಂಬ ಡೇಂಜರ್ ಸ್ನೇಕ್ ಅಂತ. ಸೊ ದಿಸ್ ಒನ್ ಈಸ್ ರಜಲ್ ವೈಪರ್ ನೋಡಿ, ಇಲ್ಲಿದೆ ನೋಡಿ. ಸುತ್ಕೊಂಡಿರ್ತಾನೆ ಈಗ ಇವನು. ಸೊ ತುಂಬ ಡೇಂಜರ್ ಅಂದರೆ ತುಂಬ ಡೇಂಜರು. ಸೊ ಇವ್ನು ಗೊತ್ತಾಗೋದಿಲ್ಲ ನೋಡಿ ಎಲ್ಲಿದೆ ಅಂದ್ಬಿಟ್ಟು ಏನು ಗೊತ್ತಾಗೋಲ್ಲ. ಒಂದು ಸತಿ ಅಟ್ಯಾಕ್ ಮಾಡಿದ್ನ
ಡೆತ್ ವಿತಿನ್ ಸೆಕೆಂಡ್ಸಲ್ಲಿ ಡೆತ್ ಆಗಿಬಿಡ್ತಾರೆ ಮನುಷ್ಯ. ಮತ್ತು ಇವನು ಅಟ್ಯಾಕ್ ಮಾಡಿದಷ್ಟೇ ಗೊತ್ತಾ ಬ್ಲಡ್ ಎಲ್ಲ ಫುಲ್ ನಿಮ್ಮ ನವರಂಧ್ರಗಳಲ್ಲಿ ಸೊ ಬ್ಲಡ್ ಬಂದುಬಿಟ್ಟು ಎಲ್ಲ ಬ್ಲಡ್ ಇದು ಮಾಡಿಬಿಟ್ಟು ಸೊ ಮನುಷ್ಯ ಸತ್ತೋಗ್ತಾನೆ. ನಮ್ಮ ಬ್ಲಡ್ ಇದೆಲ್ಲ ಒಂದು ವಿತಿನ್ ಸೆಕೆಂಡ್ಸಲ್ಲೇ ಬ್ಲಡ್ಡು ಗಡ್ಡೆ ಕಟ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ. ಅಷ್ಟೊಂದು ಡೇಂಜರ್ ಸ್ನೇಕ್ ಇವನು. ನಾವು ಗೊತ್ತಾ ಐವ್ ಎನಿಮೇಷನ್ ಸ್ನೇಕ್. ರಾಕ್ ಪೈಥಾನ್ ಆ್ಯಕ್ಚುಲಿ ಬಂದ್ಬಿಟ್ಟು ಇವನ ಹತ್ರ ಏನು ಅಷ್ಟೊಂದು ವಿಷಯ ಇರಲ್ಲ ಇವನ ಹತ್ರ. ಬಟ್ ಇವನು ಮನುಷ್ಯನ ಹೆಂಗೆ ಗೊತ್ತಾ ಒಂದು ಸತಿ ಕಾಲಿಗೆ ತುಂಬ ಟೈಟ್ ಹಾಕ್ಕೊಂಬಿಟ್ಟು ಇದು ಮಾಡ್ಬಿಟ್ಟು ಇದು ಮಾಡ್ತಾನೆ ಇವನು. ಸೊ ಸ್ವಲ್ಪ ಡೇಂಜರ್ ಇವನು. ನೋಡೋಕ್ಕೆ ಹಂಗೆ ಇರ್ತಾನೆ, ಸೈಲೆಂಟಾಗಿರ್ತಾನೆ. ಇಲ್ಲಿದೆ ನೋಡಿ, ಇಲ್ಲಿದ್ದಾರೆ ನೋಡಿ ಎಲ್ಲ ದೋಸ್ತಿ ಎಲ್ಲ ಒಂದೇ ಥರ ನೋಡಿ ನೋಡಿ ಸೈಲೆಂಟ್ ನೋಡಿ ಇಲ್ಲಿ ಹೋಗ್ತಾಯಿದೆ ನೋಡಿ, ಇಲ್ಲಿ ಸೈಲೆಂಟಾಗಿ ಹೋಗ್ತಾಯಿದೆ ನೋಡಿ, ಇಲ್ಲಿ ನೋಡಿದ್ರಾ ಸುಮ್ಮನೆ ಹಂಗೇ ಸೈಲೆಂಟಾಗಿರ್ತವೆ. ಮನುಷ್ಯ ಇಲ್ಲ ಯಾರೋ ಚಿಕ್ಕ ಪ್ರಾಣಿ ಆಗಿಬಿಟ್ಟು ಸುತ್ಕೊಂಡ್ಬಿಟ್ಟು ಸಾಯಿಸ್ಬಿಟ್ಟು ತಿನ್ಬಿಡ್ತಾವೆ ಅವು ಹಂಗೆ. ಇಂಡಿಯನ್ ರಾಡ್ ಸೆಕ್ ನಾನ್ ಎನಿಮೇಷನ್ ಸೆಕ್. ಸೊ ಇದೇನು ಡೇಂಜರ್ ಇಲ್ಲ, ಮನುಷ್ಯ ಬೇಕಾದ್ರೆ ಆಟ ಆಡ್ಕೋಬೋದು ತುಂಬ ಇಲ್ಲ ನೋಡಿ. ಸೊ ಇದನ್ನೇನು ಭಯ ಪಡೋ ಅಂಥ ವಿಷಯನೇ ಇಲ್ಲ ನೀವು. ಸೊ ನಾನ್ ಎನಿಮೇಷನ್ ಸ್ನೇಕ್ ಇಂಡಿಯನ್ ರಾಡ್ ಸ್ನ್ಯಾಕ್ ಕಿಲಿ ತಿನ್ಕೊಂಡು ಎಲ್ಲ ಇರ್ತಾವೆ. ಸೊ ಇದನ್ನು ಬಂದ್ಬಿಟ್ಟು ನಾವು ತೆಲುಗಲ್ಲಿ ಜೋರ್ಬೋತ್ ಅಂತ ಕರೀತಾರೆ ಇದನ್ನು ನೋಡಿ. ಸೊ ಅಷ್ಟೊಂದು ಡೇಂಜರ್ ಏನಿಲ್ಲ. ಸೊ ಓಕೆ, ಈ ಒಂದು ಸ್ನೇಕ್ ಬಗ್ಗೆ ಇವನು ಬ್ಯಾಂಡೆಡ್ ಕೈಟ್ ಇವನು ಬಂದ್ಬಿಟ್ಟು ನಾಗರಾವ್. ಇವನು ತುಂಬ ಡೇಂಜರ್ ಇವನು ಗೊತ್ತಾ ನೋಡಿ. ಇವನು ಹೆಂಗಂದರೆ ಒಂದು ಸತಿ ಅಟ್ಯಾಕ್ ಮಾಡಿದೆ ಮಾಡಿದ್ರೆ ಬೈ ಅಟ್ಯಾಕ್. ಸೊ ನೋ ಮೆಡಿಷನ್ ವಿತಿನ್ ಸೆಕೆಂಡ್ಸ್. ತುಂಬ ಡೇಂಜರ್ ಸ್ನೇಕ್ ಇದು. ನೋಡಿ ಲಿಬಾರ್ಡ್ ಇದು ಇಲ್ಲಿ ಬರ್ತದೆ ನೋಡಿ. ಲಿಬಾರ್ಡ್ ಇದು ಹೆಂಗೆ ಬರ್ತದೆ ನೋಡಿ, ಲಿಬಾರ್ಡ್ ಇಲ್ಲ ಹೆಂಗೆ ಬರ್ತದೆ ಅಂತ ಅದು ಓಡಾಡಕ್ಕೆ ನೋಡಿ. ಇಲ್ಲಿ ಓಡಾಡಕ್ಕೆ ಬರ್ತಾಯಿದೆ ಅಲ್ಲಿ. ನೋಡಿ ಲಿಬಾರ್ಡ್ ನೋಡಿ. ಈಗ ಜೈಲ್ ಪಾಪ ಜೈಲ್ ಥರ ಎಲ್ಲ ಎಲ್ಲ ಆಚೆ ಹೋಗ್ಬೋದು, ಗ್ಲಾಸ್ ಹೊಡೆದಾಕೊಂಡು ಎಲ್ಲ ಬರೋದು ನೋಡ್ತಾ ಇದ್ದಾರೆ. ಸೊ ಗ್ಲಾಸ್ ಏನಾದ್ರು ಹೊಡೆಯಂಗಿದ್ರೆ ಗ್ಲಾಸ್ ಹೊಡೆದಾಗ ನಾವು ಆಚೆ ಹೋಗ್ಬಿಡ್ತೀವಿ ನೋಡಿ. ಇದು ಅದೆಲ್ಲ ಫುಲ್ ಜೈಲ್ ಥರ ಫೀಲ್ ಆಗಿದೆ ಪಾಪ. ಎಲ್ಲೂ ಒಳಗಾಗಲ್ಲ ಏನಿಲ್ಲ. ಅವು ಏನಿದೆಯೋ ಇದರಲ್ಲಿ ಓಡಾಡ್ಕೊಂಡಿರ್ಬೇಕಷ್ಟೇ ಅವು ಲಿಪಾಡ್. ಅವಾಗ ನಾವು ವೈಟ್ ಲಿಪಾಡ್ ದೋಸೆ ನಿಮಗೆಲ್ಲ ಕಲರ್ ಬಂದ್ಬಿಟ್ಟು ನಾರ್ಮಲ್ ನೋಡಿ ಸೇಮ್. ಅನ್ಕೊಂಡ ನಾನು ಹೇಳ್ದೆ ನಿಮ್ಗೆ ಅನ್ಕೊಂಡ ತೋರಿಸ್ಬಿಟ್ಟು ನೋಡಿ. ಅನ್ಕೊಂಡ ಇದು ಬಂದ್ಬಿಟ್ಟು ಎಲ್ಲೋ ಅನ್ಕೊಂಡ. ನೀವೇನು ನೋಡ್ತಾ ಅಂದ್ಬಿಟ್ಟು ನೋಡಿ, ಇಲ್ಲಿ ಎಲ್ಲೋ ಅನ್ಕೊಂಡ ಹಂಗೆ ನಿಮ್ಗೆ ತೋರಿಸ್ತೀನಿ. ಎಲ್ಲ ಅನ್ಕೊಂಡ ನೋಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ರಲ್ಲಿ ಅನ್ಕೊಂಡ ಇದೇ ಇಲ್ಲಿ ನೋಡಿ. ಇಲ್ಲಿ ಎಷ್ಟೊಂದು ದೊಡ್ಡದಾಗಿದೆ. ಇನ್ನೂ ಇದು ಚಿಕ್ಕ ಮರಿ ಇದು ನೋಡಿ. ಏನು ನೋಡಿದ್ರೆ ಚಿಕ್ಕ ಮರಿ ಇದು ದೊಡ್ಡದಾಗತ್ತೆ. ಎಷ್ಟೊಂದು ದೊಡ್ಡದಾಗುತ್ತೆ. ಮನುಷ್ಯನೇ ತಿನ್ಬಿಡ್ತಿದೆ ಅನ್ಕೊಂಡ ಅಷ್ಟು. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿಲ್ಲ, ಅಮೇರಿಕಾದಲ್ಲಿರೋದು. ಅಮೇರಿಕಾ ರೈನ್ ಫಾರೆಸ್ಟ್. ಸೊ ನೋಡ್ಕೊಂಡು ಜಿಂಕೆ ನೋಡಿ ಹಿಂಗೆ ಅಂದ್ಬಿಟ್ಟು ಜಿಂಕೆ ಇಲ್ಲಿ ಅಷ್ಟೊಂದು ಕಮ್ಮಿ, ಅಷ್ಟು ಜಾಸ್ತಿ ಎಲ್ಲ ಕಮ್ಮಿ ಆಗಿದ್ದಾರೆ. ಅಷ್ಟು ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಜಿಂಕೆ ಆಗಬಾರ್ದು, ಯಾಕಂದರೆ ಅದನ್ನು ಮೇಂಟೈನ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ಬಿಡ್ತು. ಸ್ವಲ್ಪ ಜಿಂಕೆ ಹಾಕಿದ್ರೆ ಮತ್ತು ಸಾಕು. ಜಿಂಕೆ ಹೆಂಗೆ ಗೊತ್ತಾ, ಮರಿ ಹಾಕಿ ತುಂಬ ದೊಡ್ಡದಾಗ್ಬಿಟ್ಟದೆ ಎಲ್ಲ. ಅದೇ ಒಂದು ಇದಾಗ್ಬಿಟ್ಟು ನೋಡಿ ನನ್ನ ಕಡೆ ನೋಡ್ತಾಯಿದೆ ನೋಡಿ. ಹಾಯ್ ಸ್ನೇಹಿತರೆ, ಒಂದು ಪ್ರಾಣಿ ನೋಡಿ ಎಷ್ಟು ನೋಡಿ. ಮಲಯಾಳ ಇಲ್ಲಿದೆ ನೋಡಿ. ಇಲ್ಲಿ ಮಲಯಾಳ ತಾಪೀರ್ ಅಂತ ಇಲ್ಲಿ ನೋಡಿ. ಸೇಮ್ ಲೈಕ್ ಹಿಂಗಿದೆ ಅಂತ. ಇದೊಂದು ಡಿಫ್ರೆಂಟ್ ಕೊಡು ಎಲ್ಲ ಹುಲ್ಲು ತಿನ್ನತ್ತಿದ್ದು ಏನು ಬಟ್ ಏನು ಪ್ರಾಣಿ ಅಂತ ಗೊತ್ತಿಲ್ಲ. ಇದೆ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ರಾಣಿ ನೋಡಿ. ಇದ್ರ ಮೂತಿ ನೋಡಿ ಹಿಂಗಿದೆ ಅಂದ್ಬಿಟ್ಟಿದ್ರ ನೋಡಿ ನೋಡಿದ್ರ. ಸೊ ಲೈಕ್ ಎಲಿಫೆಂಟ್ ಥರ ಹೋಗಿದೆ ನೋಡಿ. ಸ್ಮಾಲ್ ಎಲಿಫೆಂಟ್ ಥರ ಇದೆ ಅಲ್ಲಿ ನೋಡಿದ್ರ. ಸೊ ಮೂಗು ಮುಂದೆ ಆಗ್ಬಿಟ್ಟು ಎಲ್ಲ ನೋಡಿ ಆಮೆ ನೋಡಿ ಹೆಂಗಿದೆ ಅಂತ ನೋಡಿ. ಆಮೆ ದೊಡ್ಡ ಆಮೆ ಗುರು ಹೆಂಗಿದೆ ಗೊತ್ತಾ ಆಮೆ. ವಾವ್ ಫ್ಯಾಂಟಾಸ್ಟಿಕ್ ಹೆಂಗಿದೆ ಅಂತ ಇದು ನೋಡಿ. ಡಿಫ್ರೆಂಟ್ ತಿಂತಾ ಇದೆ ಪಾಪ ನೋಡಿ. ಸೌಂಡ್ ಇಷ್ಟೊಂದು ಸೌಂಡ್ ಮಾಡ್ತಾರೆ. ಪಾಪ ತಿನ್ನೋಕ್ಕಾಗ್ತಿಲ್ಲ. ಅದಕ್ಕೇನೋ ಎಲ್ತು ಸೇರೋ ಇಲ್ಲ ಇದ್ರೋದಂಗೆ ಗೊತ್ತಿಲ್ಲ ನೋಡಿ. ಹಾಯ್ 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 ಬೇಬಿ ನೋಡಿ ಎಷ್ಟು ಫ್ಯಾಂಟಾಸ್ಟಿಕ್ ಇದೆ. ಹಾಯ್ ತುಂಬ ಫ್ಯಾಂಟಾಸ್ಟಿಕ್ ಇದೆ. ನೋಡಿ ನೋಡಿದೆ ಹೌದಾ. ನೀವು ನಾರ್ಮಲ್ ಓತಿಕೆತ ನೋಡಿರ್ತಾರೆ, ಬಟ್ ಇಷ್ಟೊಂದು ದೊಡ್ಡದಿಲ್ಲಿ ನೋಡಿರಲ್ಲ ಅಲ್ಲ. ನೋಡಿ ಇಲ್ಲಿ ನೋಡಿ ಓತಿಕೆತೆ ಗುರು. ಏನು ಗೊತ್ತಾ ಇಲ್ಲಿ ನೋಡಿ ಎಲ್ಲ ಇದಾವೆ ಇಲ್ಲೆಲ್ಲ ನೋಡಿ. ಸೊ ನೇಮ್ ಅದೇ ಥರ ಹೆಂಗೆ ಗೊತ್ತು ಪ್ರಪಂಚದಲ್ಲಿ. ಸೊ ಒಂದೊಂದು ಕಡೆ ಒಂದೊಂದು ಥರ ಪ್ಲೇನಲ್ಲಿರುತ್ತೆ. ಸೊ ಹೆಂಗೆ ನಮ್ಮ ಪ್ರಪಂಚ ಹೆಂಗಿರುತ್ತೋ ಆ ಥರ ಹೊಂದ್ಕೊಂಡು ಹೋಗ್ತಾರೆ ಕ್ಲೈಮೇಟ್ಗೆ ನೋಡಿ. ಕ್ಲೈಮೇಟ್ಗೆ ಹೊಂದ್ಕೊಂಡು ಹೋಗ್ತಾ ಇರ್ತೀವಿ ನೋಡಿ. ಎಷ್ಟೊಂದು ದೊಡ್ಡದಾಗಿದೆ ಗುರು. ಬಾ ವೈಟ್ ಜೀಬ್ರಾ ನೋಡಿ ಹೆಂಗಿದೆ ಅಂತ. ವೈಟ್ ಜೀಬ್ರಾ ಎಷ್ಟು
ಎಷ್ಟು ಪ್ರಾಣಿ ಇದೆ ಗುರು ಪ್ರಪಂಚದಲ್ಲಿ, ಎಷ್ಟು ಅದ್ಭುತವಾದ ಪ್ರಾಣಿ, ಎಷ್ಟೊಂದು ಪ್ರಾಣಿ ಇದೆ ಗೊತ್ತಾ, ನೋಡಿದಷ್ಟು ಅದ್ಭುತ. ಎಷ್ಟು ನೋಡ್ತೀರಾ ಅಷ್ಟು ಪ್ರಾಣಿ ಇದೆ ನೋಡಿ. ನೀವು ಹೆಂಗೆ ನೋಡ್ತೀರಾ ಪ್ರಾಣಿ, ಇಲ್ಲಿ ಇನ್ನೊಂದು ಇಲ್ಲಿ ನೋಡಿ, ಏನು ಡಿಫ್ರೆಂಟ್ ನೋಡಿ ಈ ಥರ ಲೆಮ್ಮೂರು ಅಲ್ಲಿ ಮುಳ್ಕೊಂಡಿದ್ದು ನೋಡಿ ಪಾಪ, ಅದೇನೋ ಮುಳ್ಕೊಂಡಿದ್ದೆ ನೋಡಿ. ಸೊ ಇದೆಲ್ಲ ನಾವು ಫಸ್ಟ್ ಟೈಮ್ ನೋಡ್ತಾರೆ ಲೈಫಲ್ಲಿ. ಒಂದೊಂದು ಜೂವಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಇದೆ. ಇದು ನೋಡ್ಬಿಟ್ಟು ಜಾರ್ಖಂಡಲ್ಲಿ ಇದೆ, ಅಲ್ಲಿ ನೋಡಿ ಜಾರ್ಖಂಡಲ್ಲಿ ಅಲ್ಲಿರೋವಂಥದ್ದು ಬೇರೆ, ಇಲ್ಲಿರೋ ಅಲ್ಲಿ ಬಂದ್ಬಿಟ್ಟು ವೈಟ್ ಟೈಗರ್ ಎಲ್ಲ ಇತ್ತು, ಇಲ್ಲಿ ವೈಟ್ ಟೈಗರು ಆ ಥರ, ಇಲ್ಲಿ ಬ್ಲ್ಯಾಕ್ ಟೈಗರ್ ಇಲ್ಲ. ಸೊ ಒಂದೊಂದು ಜೂ ಬಂದ್ಬಿಟ್ಟು ಒಂದೊಂದು ಥರ ಪ್ರತ್ಯಕ್ಷ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಚಿಂಪಾಂಜಿ ಅಲ್ಲಿ ನೋಡಿ ಒಳಗಡೆ ಹೋಗ್ಬಿಟ್ಟಿದೆ ನೋಡಿ, ಇಲ್ಲಿ ನೋಡಿದ್ರೆ ಒಳಗಡೆ ಕೂತ್ಕೊಂಡಿದ್ದು ಆಚೆ ಬರಲ್ಲ ಅಂತ ಪಾಪ ಅದು. ಸೊ ಇವಾಗೆ ಒಳಗಡೆ ಹೋಗ್ಬಿಟ್ಟಿದ್ದೀನಿ, ಬರೋದಿಲ್ಲ ಒಳಗಡೆ ನೋಡಿ. ಸಿ ಸೌಂಡ್ ಇಲ್ಲಿ ಹೆಂಗೆ ಸೌಂಡ್ ಇದೆ ನೋಡಿ, ಏನು ಪಕ್ಷಿ ಗೊತ್ತಿಲ್ಲ ಚಿಂಬಿಟ್ಟು ಏನು ಸೌಂಡ್ ಮಾಡ್ತಾ ಕೊಡು ನೋಡಿ. ಉಹೋ 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 ನೋಡಿ, ಸಿ ಪಕ್ಷಿ ಇದು ನೋಡಿದ್ರ. ಸೊ ಫೈನಲಿ ಕಂಪ್ಲೀಟೆಡ್ ಇನ್ ಜೂ ನೋಡೋದಲ್ಲ. ಆ್ಯಕ್ಚುಲಿ ನಮಗೆ ಟೈಮ್ ಇಲ್ಲ, ಸೊ ಇನ್ನೂ ಜೂ ಇದೆ ನಮಗೆ ನೋಡೋಕ್ಕಿಂತು. ಓಹೋ ನೋಡಿ, ಡಿಫ್ರೆಂಟ್ ಪಕ್ಷಿ ನೋಡೋದಲ್ಲ, ಗಂಟೆ ಪಕ್ಷಿ ಅಂದ್ಬಿಟ್ಟು ಅದನ್ನು ತೋರಿಸಿ ಮಾಡಿ ಏನಿದೆ ಅಂತ ಕಡೆ. ಏನು ಈ ಥರ ಸೌಂಡ್ ಮಾಡ್ತಾರೆ ಪಕ್ಷಿ ನೋಡಿದು, ಮಾಂಕಿ ಬರೋದು ಹೆಂಗೆ ಸೌಂಡ್ ಮಾಡಿದೆ ನೋಡಿ. ವಾವ್ ಲೈಕ್ ನಾವೇನು ಪಕ್ಷಿ ಅಂದ್ಕೊಂಡಿದ್ದೀವಿ, ಬರ್ಡ್ ಅಲ್ಲ ಇದು ನೋಡಿದ್ದು. ಕೋತಿ ನೋಡಿ ಹೆಂಗೆ ಸೌಂಡ್ ಮಾಡ್ತೀನಿ ಬಿಡಂಗೆ ನೋಡಿ, ನೋಡಿ ಹಾಕಿದ್ದಾರೆ ನೋಡಿ ಹೆಂಗೆ ಸೌಂಡ್ ಮಾಡ್ತಾ ನೋಡಿದ್ದು. ನಾನೇನು ಪಕ್ಷಿ ಸೌಂಡ್ ಮಾಡ್ತಾ ಅಂದ್ಕೊಂಡೆ, ಪಕ್ಷಿ ಎಲ್ಲ ಕೊರಿದು ಮಂಕಿ ನೋಡಿ, ಕೋತಿ ಹೆಂಗೆ ಸೌಂಡ್ ಮಾಡಿದೆ, ಎಷ್ಟೊಂದು ಸೌಂಡ್ ಮಾಡ್ತಾ ಕೊರಿದು ನೋಡಿ. ದೊಡ್ಡದಾಗಿ ಪ್ರಪಂಚ ಎಲ್ಲ ಕಿರ್ಚ್ಕೊಂಡ್ಬಿಡುತ್ತೆ. ಊಹಾ ನೋಡಿದ್ರೆ